ಗುರೋ ರಾಘವೇಂದ್ರ ಅದೇ ಪಾಂಡುರಂಗ. ನನ್ನ ಎಲ್ಲ ಭಜನಾ ಮಂಡಳಿಗಳ ತಾಯಂದಿರಿಗೆ ಶಿರಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ, ಈ ದಿನ ನಮ್ಮ ಚಾಮುಂಡಿಪುರದಲ್ಲಿ ಇರ್ತಕ್ಕಂತಹ ಭಜನಾ ಮಂಡಳಿ ಲಕ್ಷ್ಮೀಕಾಂತ ಭಜನಾ ಮಂಡಳಿಯವರು ಇವತ್ತು ಸಹ ತಮ್ಮ ಭಜನೆಯನ್ನ ನೆರವೇರಿಸಿಕೊಟ್ಟಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ನಾವು ನಿತ್ಯ ನಮ್ಮ ಮಂಟಿ ಕ್ಷೇತ್ರದಲ್ಲಿ ಜ್ಞಾನ ಸಹಿತ ಭಜನೋತ್ಸವವನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ಜ್ಞಾನದ ಪೂರ್ವಕವಾಗಿ ನಾವು ಭಜನೆ ಮಾಡಬೇಕು ಅಂತ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಅದರ ಅನುಸಂಧಾನವನ್ನ ಮಾಡಿ ಅದರ ಅರ್ಥವನ್ನ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬುದೇ ನಮ್ಮ ಭಜನಾ ಉದ್ದೇಶ. ನಮ್ಮ ಈ ಭಜನಾ ತಂಡದ ಉದ್ದೇಶ, ದಾಸ ಸಾಹಿತ್ಯದ ಪ್ರಚಾರದ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಹಿಂದೂ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿಕೊಂಡು ಹೋಗ್ತಕ್ಕಂಥದ್ದಕ್ಕೆ ಏನೇನು ಪೂರಕವಾಗಿರ್ತಕ್ಕಂತಹ ವ್ಯವಸ್ಥೆಯನ್ನ ಮಾಡಿಕೊಡದೆ ನಮ್ಮ ಈ ದಾಸ ಸಾಹಿತ್ಯ. ಈ ದಾಸ ಸಾಹಿತ್ಯದಲ್ಲಿ ವಿಶೇಷವಾಗಿ ನಾವು ಚಿಂತನೆಯನ್ನ ಮಾಡ್ತಕ್ಕಂಥದ್ದು. ಇವತ್ತಿನ ಒಂದು ಚಿಂತನೆ ಏನಪ್ಪಾ ಅಂತಂದ್ರೆ, ನಾವು ಹಣೆಗೆ ತಿಲಕವನ್ನು ಇಡ್ತೀವಿ. ನಮ್ಮ ಮಂಟಿ ಕ್ಷೇತ್ರಕ್ಕೆ ಬಂದ ತಕ್ಷಣ ಒಳಗಡೆಗೆ ರೆಡಿಯಾಗಿ ಸಿದ್ಧರಾಗಿಟ್ಟಿರ್ತಾರೆ ಮಹಿಳೆಯರು. ನಮ್ಮ ಎಲ್ಲ ಕಾರ್ಯಕರ್ತರು ಕೈಯಲ್ಲಿ ತಿಲಕವನ್ನ ಇಟ್ಟುಕೊಂಡು ಕಡ್ಡಿಯನ್ನು ಇಟ್ಟು ಯು ಆಕಾರದಲ್ಲಿ ಒಂದು ಗೋಪಿ ಚಂದನದ ಒಂದು ಆಕಾರ ಯು ಆಕಾರದಲ್ಲಿರುತ್ತೆ. ಮತ್ತೆ ಕಪ್ಪು ಕುಂಕುಮ ಇರುತ್ತೆ, ಮತ್ತೆ ಕೆಂಪು ಕುಂಕುಮ ಇರುತ್ತೆ. ಇದು ತಿಲಕ ಧಾರಣೆ. ಏನಂತಿದ್ರ ತಿಲಕ ಧಾರಣೆ. ತಿಲಕ ಅಂತಂದ್ರೆ ತಿಲ ಅಂತಕ್ಕಂಥದ್ದು ಎಳ್ಳು ಅಂತ. ಎಳ್ಳಿನ ಆಕಾರದಲ್ಲಿ ಇರ್ತಕ್ಕಂಥದಕ್ಕೆ ತಿಲಕ ಅಂತ ಆ ಹೆಸರು ಬಂದಿದೆ. ಈ ತಿಲಕವನ್ನು ಧಾರಣೆ ಮಾಡುವುದರಿಂದ ನಮಗೆ ಆಗುವ ಪ್ರಯೋಜನ ಏನು? ಎಷ್ಟೋ ಜನ ತಿಲಕ ಇಟ್ಕೊಳ್ಳಕ್ಕೆ ಅಸಹ್ಯ ಪಡ್ತಾರೆ. ನಮ್ಮ ಮುಖ ಎಲ್ಲ ವಿಕಾರ ಆಗ್ಬಿಡುತ್ತೆ ಅಂತ ಹೇಳಿ ಮನೆಗೆಲ್ಲ ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಬಂದು ಇಲ್ಲಿ ತಿಲಕ ಇಡಿಸ್ಕೊಳ್ಳಕ್ಕೆ ಹಿಂದೆಟಾಗ್ತಾರೆ. ಆದರೆ ಈ ತಿಲಕದ ಮಹತ್ವವನ್ನು ತಿಳಿದಾಗ ನಿಜವಾಗ್ಲೂ ಹಾಕಿಸ್ಕೊಳ್ಳಿರ್ತಕ್ಕಂಥ ವ್ಯಕ್ತಿಯೂ ಕೂಡ ನಾನು ಹಾಕಿಸ್ಕೋಬೇಕಪ್ಪ ಅನ್ನೋ ಭಾವನೆ ಬರಬೇಕು. ಅದಕ್ಕಾಗಿ ಅದರ ಚಿಂತನೆಯನ್ನು ನಾವು ಇವತ್ತಿನ ದಿವಸ ನಾವು ಮಾಡ್ತಾ ಇದ್ದೇವೆ. ಈ ತಿಲಕವನ್ನ ಇಡುವುದರಿಂದ ನಮಗೆ ಆಗುವ ಪ್ರಯೋಜನ ಏನು ನೋಡಿ. ಈ ತಿಲಕದಲ್ಲಿ 3 ಗುಣಗಳನ್ನ ಈ ತಿಲಕ ಸೂಚಿಸುತ್ತೆ. ಒಂದು ಗುಣ ಸತ್ವ, ರಜೋ, ತಮೋ ಅಂತ. ಸತ್ವ ಗುಣ, ತಮೋ ಗುಣ, ರಜೋ ಗುಣ ಅಂತೇಳಿ 3 ವಿಧದ ತ್ರಿಗುಣಗಳಿರ್ತವೆ. ಮನುಷ್ಯನಿಗೆ 3 ವಿಧದ ಗುಣಗಳಿರ್ತವೆ. ಆ 3 ಗುಣಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಗುಣ ಯಾವಪ್ಪ ಅಂದ್ರೆ ಸತ್ವ ಗುಣ. ಸಾತ್ವಿಕ ಗುಣವನ್ನ ನಾವು ಹೊಂದ್ಕೋಬೇಕು. ಇಡೀ ದೇಹಕ್ಕೆ ಸತ್ವ ಗುಣವನ್ನು ಹೊಂದಿರಬೇಕು. ಸತ್ವಗುಣ ಅಂದ್ರೇನು? ಯಾವಾಗಲೂ ಸತ್ಯವನ್ನೇ ನುಡಿಯಬೇಕು. ಒಬ್ಬರಿಗೆ ಪರೋಪಕಾರವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಒಬ್ಬರಿಗೆ ನೋಯುವಂತಹ ಮಾತುಗಳನ್ನ ಆಡಬಾರದು. ಒಬ್ಬರನ್ನ ನಿಂದಿಸಬಾರದು. ಒಬ್ಬರ ಮೇಲೆ ಕೋಪ ಮಾಡಿಕೊಳ್ಳಬಾರದು. ಎಲ್ಲರನ್ನೂ ಪ್ರೀತಿಸಬೇಕು. ಸದಾ ನಮ್ಮ ವಿಠಲ ಅವನ ಪಾದಾರವಿಂದಗಳಿಗೆ ಯಾವಾಗಲೂ ನಮಸ್ಕರಿಸುತ್ತೇನೆ, ಯಾವಾಗಲೂ ಅವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇನೆ ಎನ್ನುವ ಒಂದು ಗುಣಕ್ಕೆ ನಾವು ಸತ್ವಗುಣ, ಸಾತ್ವಿಕ ಗುಣವನ್ನ ನಾವು ಹೊಂದಬೇಕಾಗ್ತದೆ. ಸೊ ಈ ಯು ಆಕಾರ ಇರತಕ್ಕಂತಹ ಈ ಗೋಪಿ ಚಂದನದ ಒಂದು ಬಣ್ಣ ಇದೆಯಲ್ಲ, ಆ ಗೋಪಿ ಚಂದನದ ಬಣ್ಣವೇ ಸಾತ್ವಿಕ ಗುಣವನ್ನ ಸೂಚಿಸ್ತಕ್ಕಂಥದ್ದು. ಅರ್ಥ ಆಯ್ತಾ? ಈ ಸಾತ್ವಿಕ ಗುಣ ಯಾವ್ದರಿಂದ ಬರುತ್ತೆ? ಈ ಚಿಹ್ನೆಯನ್ನ ಇಟ್ಟುಕೊಳ್ಳುವುದರಿಂದ, ಗೋಪಿ ಚಂದನದ ಧಾರಣೆಯನ್ನ ಮಾಡುವುದರಿಂದ, ತಿಲಕವನ್ನ ಇಟ್ಟುಕೊಳ್ಳುವುದರಿಂದ ನಮಗೆ ಸತ್ವ ಗುಣ ಬರ್ತದೆ. ಆ ಸಾತ್ವಿಕ ಗುಣ ಬರಲಿಕ್ಕೋಸ್ಕರ ನಾವು ಅದನ್ನ ಧಾರಣೆ ಮಾಡಬೇಕು. ಇಷ್ಟು ವಿಚಾರವನ್ನ ಇವತ್ತಿನ ಭಾಗಕ್ಕೆ ನಿಲ್ಲಿಸ್ಕೊಳ್ಳೋಣ ಅಂತ ಹೇಳ್ತಾ, ಈ ಒಂದು ಜ್ಞಾನವನ್ನ ಆ ಭಕ್ತರ ನಮ್ಮ ಪಾಂಡವರನ್ನ ಪಾದಾರವಿಂದಗಳಿಗೆ ಅರ್ಪಿಸ್ತಾ ಇವತ್ತಿನ ಚಿಂತನೆಯನ್ನ ಮುಗಿಸೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ.